ಊ- ಊಟ ಮಾಡಿದ್ದೇನೆ. ದಿಸ್ ಇಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಾನು ರವೀಂದ್ರರವರಿಗೆ ನಮಸ್ಕಾರ ಮಾಡಿದ್ದೇನೆ. ನಾನು ತಿಂಡಿ ತಿಂದಿದ್ದೇನೆ. ತಿಂಡಿ ನಾನು ಊಟ ಮಾಡಿದ್ದೇನೆ. ನಾನು ಟೀ ಕುಡಿದಿದ್ದೇನೆ. ನಾನು ವಾಕಿಂಗ್ ಮುಗಿಸಿದ್ದೇನೆ. ಈಗ ಊಟ 4 ಸೆಂಟೆನ್ಸ್ ಹೇಳಿದೆ. ಸೇ 4 ಸೆಂಟೆನ್ಸ್. ನಾನು ಊಟ ಮಾಡಿದ್ದೇನೆ. ವೆರಿ ಗುಡ್. ನಾನು ತಿಂಡಿ ತಿಂಡಿ ತಿಂದಿದ್ದೇನೆ. ತಿಂದಿದ್ದೇನೆ. ನಾನು ತಿಂದಿದ್ದೇನೆ. ತಿಂದಿದ್ದೇನೆ. TINDE. ತಿಂಡಿ ತಿಂದಿ. ತಿಂದಿದ್ದೇನೆ. 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 ಟಿ ನಾನು ಹಾ ತಿಂದಿದ್ದೇನೆ. ತಿಂದಿದ್ದೇನೆ. ತಿಂದಿ. ದಿ 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 ಓ ತಿಂದಿದ್ದೇನೆ. ತಿಂದಿದ್ದೇನೆ. ನಾಟ್ ಡಿ. ದಿ ಓ ತಿಂದಿದ್ದೇನೆ. ದಿ ತಿಂದಿದ್ದೇನೆ. ದಿ 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 ಓಕೆ ತಿಂದಿದ್ದೇನೆ. 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 ನಾನು ವಾಕಿಂಗ್ ಮಾಡಿದ್ದೇನೆ. ವಾಕಿಂಗ್ ಮಾಡಿದ್ದೇನೆ. ವಾಕಿಂಗ್ ವೆರಿ ಗುಡ್. ಮಾಡಿದ್ದೇನೆ. ವಾಕಿಂಗ್ ಮಾಡಿದ್ದೇನೆ. ಮಾಡಿದ್ದೇನೆ. ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ವಾಕಿಂಗ್ ಟುಡೇ. ದಟ್ಸ್ ವಾಟ್ ಯು ವಾಂಟ್ ಟು ಸೇ. ಓಕೆ ಓಕೆ. ಓಕೆ. ರಾಮಚಂದ್ರನ್ ಅವರು ಹೇಳಿ ಈಗ. ನಾನು ಊಟ ಮಾಡಿದ್ದೇನೆ. ನಾನು ತಿಂದಿದ್ದೇನೆ. ನಾನು ರೈಟಿಂಗ್ ಮಾಡಿದ್ದೇನೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಾನು ಬರೆದಿದ್ದೇನೆ. ರೈಟಿಂಗ್ ಬರೆದಿದ್ದೇನೆ. ಬರೆದಿದ್ದೇನೆ. ರೈಟ್ ಮೀನ್ಸ್ ಬರೆದಿದ್ದೇನೆ. ಅಭಿರೂಪ್ ಟ್ರೈ ಮಾಡಿ. Yes, Janardhan sir. What we are trying, like the sentences. Oh, you joined little late. Aarti, could you Past try? continuous. Yes, Past sir. continuous. ಹೇಳಿ ಆರ್ತಿ. ನಮಸ್ಕಾರ. ನಾನು ತಿಂಡಿ ತಿಂದಿದ್ದೇನೆ. ನಾನು ತಿಂದಿದ್ದೇನೆ. ವೆರಿ ಗುಡ್. ನಾನು ಊಟ ಮಾಡುತ್ತೇನೆ. ಮಾಡಿದ್ದೇನೆ. 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 ನಾನು ವಾಕಿಂಗ್ ಮಾಡಿದ್ದೇನೆ. 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 Yes, you need to stress little bit ದೇನೆ. ಮಾಡಿದ್ದೇನೆ ದೇನೆ. because it is present perfect tense. Okay. ನಾನು ರೈಟಿಂಗ್ ಬರೆದಿದ್ದೇನೆ. ಬರೆದಿದ್ದೇನೆ. ನಾನು ಬರೆದಿದ್ದೇನೆ. ವೆರಿ ಗುಡ್. ಥ್ಯಾಂಕ್ ಯು. ಬಲ್ದೀಪ್, ನೀವು ಟ್ರೈ ಮಾಡಿ. ನಾನು ಊಟ ಮಾಡಿದ್ದೇನೆ. ಮಾಡಿದ್ದೇನೆ. ನಾನು ತಿಂದಿದ್ದೇನೆ. ತಿಂಡಿ ಮೀನ್ಸ್ ಬ್ರೇಕ್ಫಾಸ್ಟ್. TINDI. ತಿಂಡಿ. ತಿಂದಿದ್ದೇನೆ. TIDIDDENE. ತಿಂದಿದ್ದೇನೆ. ತಿಂದಿದ್ದೇನೆ. ನಾನು ವಾಕಿಂಗ್ ಮಾಡಿದ್ದೇನೆ. ವೆರಿ ಗುಡ್. ನಾನು ರೈಟಿಂಗ್ ಬರ್ತಿದ್ದೇನೆ. ರೈಟಿಂಗ್ ಡೋಂಟ್ ಯೂಸ್. ರೈಟ್ ಮೀನ್ಸ್ ಬರೆ. ಯು ಆರ್ ಬರೆ. ಯು ಆರ್ ರಿಪೀಟಿಂಗ್ ಟು. ನಾನು ಬರೆದಿದ್ದೇನೆ. ನಾನು ಬರೆದಿದ್ದೇನೆ. ಓಕೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. These are the past tenses, sir. Past continuous. Past perfect tense, not continuous tense. Past perfect. Sorry, present perfect tense. Present perfect tense. I have written. I have eaten breakfast. I have gone walking. Okay. Fine. ನಾನು ಊಟ ಮಾಡುತ್ತೇನೆ ಮೀನ್ಸ್ ಐ ಆಮ್ ಈಟಿಂಗ್ ಆರ್ ಐ ಆಮ್ ಫಿನಿಶ್ಡ್ ಈಟಿಂಗ್. I have eaten. I have eaten. ನಾನು ಐ ವಿಲ್ ಕಮ್ ಟು ಯುವರ್ ಹೌಸ್. ನೀವು ರವೀಂದ್ರ ಅವರೇ ಊಟ ಮಾಡಿದ್ದೀರಾ ನಾನು ಕೇಳ್ತೀನಿ. ಈಗ ನೀವು ಕೇಳಿ ನನ್ನನ್ನ. ನೀವು ಕೇಳಿ ಜನಾರ್ದನ್ ರವರೇ ಊಟ ಮಾಡಿದ್ದೀರಾ ಕೇಳಿ ನನ್ನನ್ನ. ಜನಾರ್ದನ್ ಅವರೇ ಊಟ ಮಾಡಿದ್ದೀರಾ? ನಾನು ಊಟ ಮಾಡಿದ್ದೇನೆ. ಈಗ ಟಿಫನ್ ಕೇಳಿ ನನ್ನನ್ನ. ನೀವು ಟಿಫನ್ ಮಾಡಿದ್ರಾ ಅಂತ ಕೇಳಿ ನನ್ನನ್ನ. ಜನಾರ್ದನ್ ಅವರೇ ನೀನು ಟಿಫನ್ ಮಾಡಿದ್ದೀರಾ? ಮಾಡಿದ್ದೀರಾ? ಹೌದು ರವೀಂದ್ರನ್ ರವರೇ, ನಾನು ತಿಂಡಿ ತಿಂದಿದ್ದೇನೆ. ನೀವು ವಾಕಿಂಗ್ ಕೇಳಿ. ನೀವು ವಾಕಿಂಗ್ ಹೋಗಿದ್ದೀರಾ ಕೇಳಿ. ನೀವು
ಜನಾರ್ದನ್ ಅವರೇ, ನೀವು ವಾಕಿಂಗ್ ಹೋಗಿದ್ದೀರಾ? ಹೌದು, ನಾನು ವಾಕಿಂಗ್ ಹೋಗಿದ್ದೇನೆ. ಹೋಗಿದ್ದೇನೆ. ಓಕೆ. ನೀವು ಬರೆದಿದ್ದೀರಾ? ಕೇಳಿ. ನೀವು ಬರೆದಿದ್ದೀರಾ? ಹೌದು, ನಾನು ಬರೆದಿದ್ದೇನೆ. I ಬರೆದಿದ್ದೇನೆ. have written, I have gone walking, I have eaten breakfast, I have eaten lunch. ಓಕೆ Okay? ಓಕೆ ಓಕೆ. Clear? You could Yeah. say, I have slept. ನಾನು ಮಲಗಿದ್ದೇನೆ. I have slept. ನಾನು ಮಲಗಿದ್ದೇನೆ. sleep means ಮಲಗು. ಮಲಗಿದ್ದೇನೆ. Sleep means ಮಲಗು. ಓಕೆ ಓಕೆ. It's a verb, no? Sleep Okay. means ಮಲಗು. ಮಲಗಿದ್ದೇನೆ. If you want to say present perfect tense, you have to say MALAGIDDENE. ಮಲಗಿದ್ದೇನೆ. 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 You should. Okay? ಹ್ಮ್. Run. Sir, this difference between malagiddene is this is I'm doing, right? No. I'm No. ಮಲಗುತ್ತಿದ್ದೇನೆ. ಮಲಗುತ್ತಿದ್ದೇನೆ. I am sleeping. Okay, Action is going on. Present perfect tense, that is. ನಾನು Okay. ಮಲಗಿದ್ದೇನೆ. So somebody will call you. Aarti will call you. Priti, what are you doing? Oh yeah, I have slept. ಮಲಗಿದ್ದೇನೆ. ನಾನು ಮಲಗುತ್ತಿದ್ದೇನೆ. See now. Oh Priti, I am sleeping now. Now you are going to sleep. You are doing sleeping. Already you are ಮಲಗುತ್ತಿದ್ದೇನೆ. That is ಮಲಗುತ್ತಿದ್ದೇನೆ is present ಮಲಗುತ್ತಿದ್ದೆ. tense. Continue. ಮಲಗುತ್ತಿದ್ದೇನೆ. MALUGUTTIDDENE. ಮಲಗುತ್ತಿದ್ದೇನೆ. Action is continuing. ಮಲಗಿದ್ದೇನೆ means already action completed perfectly. ಮಲಗಿದ್ದೇನೆ. I have slept. Clear? Clear? Okay. Yeah. Super. So like this, you have to say like this. ತಿನ್ನುತ್ತಿದ್ದೇನೆ. I am eating. Continuously I am eating. ತಿನ್ನುತ್ತಿದ್ದೇನೆ is present continuous tense. ತಿಂದಿದ್ದೇನೆ. So when we say ಕೆಲಸ ಮಾಡಿದ್ದೇನೆ, that means I finished work. Yes, ಕೆಲಸ ಮಾಡಿದ್ದೇನೆ means I have done work. I am doing work. Present continuous tense. ಕೆಲಸ ಮಾಡುತ್ತಿದ್ದೇನೆ means I am working. Hey, what are you doing? I am working means ನಾನು ಕೆಲಸ ಮಾಡುತ್ತಿದ್ದೇನೆ. Clear? Bring. Take example, bring. ತರುವೆ. Brought means ತಂದಿದ್ದೇನೆ. So you are going to ask to your husband, have you brought milk? Your husband say, I have brought milk. ನಾನು ಹಾಲು ತಂದಿದ್ದೇನೆ. ನಾನು ಹಾಲು ತಂದಿದ್ದೇನೆ. Brought. Bring, ತರುವೆ. Brought, ತಂದೆ. ತಂದಿದ್ದೇನೆ. I have brought. That means I have brought milk. I have brought new dress. Okay? Tindi is breakfast. Tende is brought. Repeat Tindi once is again. breakfast. Tindi is breakfast. Yeah. Tende is bring. Form Tinde. of bring. Tinde. No. Tinde. Tinde. Tinde is a past tense form of ತಿನ್ನುವೆ. Okay. Eat, ate. Okay? Clear? Now, who is left out? You try, madam, now. You try 4-1. ನಾನು ವಾಕಿಂಗ್ ಮಾಡಿದ್ದೇನೆ. ಟ್ರೈ ಮಾಡಿ ಈಗ. ರವೀಂದ್ರನ್, ರಮನ್. Shall I repeat once again? ನಾನು ನಮಸ್ಕಾರ ಪ್ರೀತಿರವರಿಗೆ ಮಾಡಿದ್ದೇನೆ. I tell for me. Okay, wait. Preeti, you should repeat now. Okay.
ನಾನು ವೈಟ್ ನಾನು ರವೀಂದ್ರನ್ ರವರಿಗೆ ನಮಸ್ಕಾರ ಮಾಡಿದ್ದೇನೆ. ನಾನು ನಾನು ರವೀಂದ್ರನ್ ಅವರಿಗೆ ಹಾ ನಮಸ್ಕಾರ ಮಾಡಿದ್ದೇನೆ. 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 ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಮಾಡಿದ್ದೇನೆ. ಮಾಡಿದ್ದೇನೆ. ನಾನು ತಿಂಡಿ ತಿಂದಿದ್ದೇನೆ. ನಾನು ತಿಂದಿದ್ದೇನೆ. ಹಾ ನಾನು ಊಟ ಮಾಡಿದ್ದೇನೆ. ನಾನು ಊಟ ಮಾಡಿದ್ದೇನೆ. ನಾನು ಟೀ ಕುಡಿದಿದ್ದೇನೆ. ನಾನು ಟೀ ಕುಡಿದಿದ್ದೇನೆ. ನಾನು ವಾಕಿಂಗ್ ಮಾಡಿದ್ದೇನೆ. ಎಸ್. ನಾನು ಮಲಗಿದ್ದೇನೆ. ನಾನು ಮಲಗಿದ್ದೇನೆ. ನಾನು ಬರೆದಿದ್ದೇನೆ. ವೆರಿ ಗುಡ್, ವೆರಿ ಗುಡ್. ನಾನು ಕೆಲಸ ಮಾಡಿದ್ದೇನೆ. ಸೂಪರ್. ನಾನು ಪಾರ್ಟಿಗೆ ಹೋಗಿದ್ದೇನೆ. ಐ ಹ್ಯಾವ್ ಗಾನ್ ಟು ದ ಪಾರ್ಟಿ. The work what you have done perfectly already before some time, to communicate that we use present perfect tense. I have done. ನಾನು ಅಡುಗೆ ಮಾಡಿದ್ದೇನೆ. So how do you say read? I have finished reading. ಓದು ಮುಗಿಸಿದ್ದೇನೆ. ಓದು ಮುಗಿಸಿದ್ದೇನೆ. ಓದು means read. Okay. Abhirup, now you try. Yes, sir. I'll start with ನಾನು ಪ್ರೀತಿಯವರಿಗೆ ನಮಸ್ಕಾರ ಮಾಡಿದ್ದೇನೆ. ನಾನು ಪ್ರೀತಿ ಅವರಿಗೆ ನಮಸ್ಕಾರ ಮಾಡುತ್ತಿದ್ದೇನೆ. ಮಾಡುತ್ತಿದ್ದೇನೆ was present continuous. ಮಾಡುತ್ತಿದ್ದೇನೆ means present continuous tense. ಮಾಡಿದ್ದೇನೆ. ನಾನು ಪ್ರೀತಿ ಅವರಿಗೆ ನಮಸ್ಕಾರ ಮಾಡಿದ್ದೇನೆ. ನಾನು ತಿಂದಿದ್ದೇನೆ. Okay. Here ತಿಂದಿದ್ದೇನೆ. ನಾನು ಊಟ ಮಾಡಿದ್ದೇನೆ. ವೆರಿ ಗುಡ್, ಸೂಪರ್. ನಾನು ಟೀ ಕುಡಿದಿದ್ದೇನೆ. Okay. ವೆರಿ ಗುಡ್, ಸೂಪರ್, ಸೂಪರ್. And ನಾನು ಮಲಗಿದ್ದೇನೆ. ಮಲಗಿದ್ದೇನೆ is present continuous tense. And I have slept. So I have slept. ಮಲಗಿದ್ದೇನೆ. Okay. ಮಲಗುತ್ತಿದ್ದೇನೆ is continuous. And ಮಲಗುತ್ತಿದ್ದೇನೆ is continuous tense. And ಮಲಗಿದ್ದೇನೆ is present perfect. I have that. Okay. Yes. Super. Now ಇಂದ್ರಜಿತ್, ನೀವು ಟ್ರೈ ಮಾಡಿ ಈಗ. ಸಾರಿ ಸರ್, ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ನಾನು ಟ್ರೈ ಮಾಡ್ತೀನಿ. ಓಕೆ, ಮಾಡಿ ಪರವಾಗಿಲ್ಲ. ನಾನು ಯಾರಿಗೆ ಕೇಳಿದೆ? ಓಕೆ, ನಾನು ಜನಾರ್ದನ್ ಸರ್ ಅವರೇ ನಮಸ್ಕಾರ ಕೇಳಿದ್ದೇನೆ. ನಮಸ್ಕಾರ ಮಾಡಿದ್ದೇನೆ. ಓಕೆ. ಆಮೇಲೆ ನಾನು ತಿಂದಿದ್ದೇನೆ. ವೆರಿ ಗುಡ್. ಆಮೇಲೆ ನಾನು ಮಲಗಿದ್ದೇನೆ. ವೆರಿ ಗುಡ್. ಆಮೇಲೆ ನಾನು ವಾಟ್ ವಾಸ್ ದ ಲಾಸ್ಟ್ ಲೈನ್? ನಾನು ಆಲೂಗಡ್ಡೆ ತಂದಿದ್ದೇನೆ. ವೆರಿ ಗುಡ್. ಅಷ್ಟೇ. ಓಕೆ. ಪ್ರತಾಪ್ ಹೇಳಿ. ಪ್ರತಾಪ್. ನಾನು ಜನಾರ್ದನ್ ರವರಿಗೆ ನಮಸ್ಕಾರ ಮಾಡಿದ್ದೇನೆ. is a present continuous tense. ನಾನು ಜನಾರ್ದನ್ ರವರಿಗೆ ನಮಸ್ಕಾರ ಮಾಡಿದ್ದೇನೆ. ವೆರಿ ಗುಡ್. ನಾನು ಹಾಲು ತಂದಿದ್ದೇನೆ. ಸೂಪರ್. ನಾನು ಬರೆದಿದ್ದೇನೆ. ವೆರಿ ಗುಡ್. ನಾನು ಕೆಲಸ ಮಾಡಿದ್ದೇನೆ. ಗ್ರೇಟ್, ಸೂಪರ್, ಗ್ರೇಟ್ ಗೋಯಿಂಗ್. ನಾನು ಮಲಗಿದ್ದೇನೆ. ಗ್ರೇಟ್. ನಾನು ವಾಕಿಂಗ್ ಮಾಡಿದ್ದೇನೆ. ಸೂಪರ್. ನಾನು ತಿಂಡಿ ತಿಂದಿದ್ದೇನೆ. ಗ್ರೇಟ್ ಗೋಯಿಂಗ್. ನಾನು ಟೀ ಕುಡಿದಿದ್ದೇನೆ. ಎಕ್ಸಲೆಂಟ್. ನಾನು ಬರೆದಿದ್ದೇನೆ. ಸೂಪರ್, ಎಕ್ಸ್ಟ್ರಾರ್ಡಿನರಿ. ಪ್ರತಾಪ್, you picked up very well. This is present perfect tense. Great. ಸೋಮನಾಥ್, ನೀವು ಟ್ರೈ ಮಾಡಿ ಈಗ.
ನಮಸ್ಕಾರ ಜನಾರ್ದನ್ ಅವರೇ. ನಮಸ್ಕಾರ ಸೋಮವಾರ. ನಾನು ಜನಾರ್ದನ್ ರಾವ್ರೆ ನಮಸ್ಕಾರ ಮಾಡಿದ್ದೇನೆ. ಜನಾರ್ದನ್ ರವರಿಗೆ ಜನಾರ್ದನ್ ರವರಿಗೆ ನಮಸ್ಕಾರ ಮಾಡಿದ್ದೇನೆ. ವೆರಿ ಗುಡ್. ನಾನು ತಿಂದಿದ್ದೇನೆ. ತಿಂಡಿ ಮೀನ್ಸ್ ಬ್ರೇಕ್ಫಾಸ್ಟ್. ತಿಂಡಿ ಆರ್ ಉಪಹಾರ ಆರ್ ತಿಂಡಿ. ನಾನು ಉಪಹಾರ ಮಾಡಿದ್ದೇನೆ. ನಾನು ಉಪಹಾರ ಮಾಡಿದ್ದೇನೆ. ನಾನು ಊಟ ಮಾಡಿದ್ದೇನೆ. ಗ್ರೇಟ್. ನಾನು ಟೀ ಕುಡಿತಿದ್ದೇನೆ. ಕುಡಿದಿದ್ದೇನೆ. ಕುಡಿದಿದ್ದೇನೆ. You need to stress little bit. ದಿದ್ದೇನೆ. He has written. ನಾನು ಟೀ ಕುಡಿದಿದ್ದೇನೆ. ದಿದ್ದೇನೆ. ವೆರಿ ಗುಡ್, ಸೂಪರ್. ಕುಡಿದಿದ್ದೇನೆ. ನಾನು ಕೆಲಸ ಮಾಡಿದ್ದೇನೆ. ನೆಕ್ಸ್ಟ್ ತನುಶ್ರೀ, then Namit Gupta. Sorry, my webcam was not working. Yeah, please go ahead. Oh, it's fine. Okay. ನಾನು ಜನಾರ್ದನ್ ರವರಿಗೆ ನಮಸ್ಕಾರ ಮಾಡಿದ್ದೇನೆ. ನಮಸ್ಕಾರ. ನಾನು ಉಪಹಾರ ಮಾಡಿದ್ದೇನೆ. ಗ್ರೇಟ್. ನಾನು ಕಾಫಿ ಕುಡಿದಿದ್ದೇನೆ. Tanu, you see me and tell, don't see the book. Okay. No, try. Otherwise, sometime you can't remember the words. So ನಾನು ಕಾಫಿ ಕುಡಿದಿದ್ದೇನೆ. ನಾನು ಮಲಗಿದ್ದೇನೆ. I have slept. Yes. I have slept. Okay. And ನಾನು ಕೆಲಸ ಮಾಡಿದ್ದೇನೆ. Sorry. Very good. Yeah, I think that's. Yes. Good. Vandana. ನಾನು ಜನಾರ್ದನ್ ರವರಿಗೆ ನಮಸ್ಕಾರ ಮಾಡಿದ್ದೇನೆ. ನಾನು ಮಲಗಿದ್ದೇನೆ. ನಾನು ಪಾರ್ಟಿ ಹೋಗಿದ್ದೇನೆ. ನಾನು ಪಾರ್ಟಿಗೆ ಹೋಗಿದ್ದೇನೆ. ನಾನು ಟೀ ಕುಡಿದಿದ್ದೇನೆ. ನಾನು ತಿಂದಿದ್ದೇನೆ. then ತಿಂದಿದ್ದೇನೆ. ನಾನು ತಿಂದಿದ್ದೇನೆ. ವೆರಿ ಗುಡ್. ನಾನು ವಾಕಿಂಗ್ ಮಾಡಿದ್ದೇನೆ. ನಾನು ವಾಕಿಂಗ್ ಮಾಡಿದ್ದೇನೆ. Yes. Okay, Namit, you start. ನಮಸ್ಕಾರ ಜನಾರ್ದನ್ ರವರಿಗೆ ನಾನು ಜನಾರ್ದನ ರವರಿಗೆ ನಮಸ್ಕಾರ ಮಾಡಿದ್ದೇನೆ. ನಾನು ಊಟ ಮಾಡಿದ್ದೇನೆ. ನಾನು ವಾಕಿಂಗ್ ಮಾಡಿದ್ದೇನೆ. ನಾನು ಟೀ ಕುಡಿದಿದ್ದೇನೆ. ವೆರಿ ಗುಡ್. ಅಂಡ್ ನಾನು ಊಟ ಮಾಡಿದ್ದೇನೆ. ನಾನು ಓಲಾ ಬುಕ್ ಮಾಡಿದ್ದೇನೆ. ನಾನು ಓಲಾ ಬುಕ್ ಮಾಡಿದ್ದೇನೆ. ನಾನು ಊಬರ್ ಬುಕ್ ಮಾಡಿದ್ದೇನೆ. ನಾನು ಊಬರ್ ಬುಕ್ ಮಾಡಿದ್ದೇನೆ. ಲೈಕ್ ದಿಸ್, ನೋ? ಆಟೋ ಬುಕ್ ಮಾಡಿದ್ದೇನೆ, ಬಸ್ ಬುಕ್ ಮಾಡಿದ್ದೇನೆ, ಫ್ಲೈಟ್ ಬುಕ್ ಮಾಡಿದ್ದೇನೆ. ಓಕೆ, ಟ್ರೈನ್ ಬುಕ್ ಮಾಡಿದ್ದೇನೆ. ಯು ಕುಡ್ ಸೇ ದಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ದಿಸ್ ಇಸ್ ಯು ಕುಡ್ ಯೂಸ್. ನಾನು ರಿಸರ್ವ್ ಮಾಡಿದ್ದೇನೆ. You already have done. To say something, somebody, you're going to use this. Use present perfect tense. Okay. So Anurag, now you try madi.
ನಮಸ್ಕಾರ नहीं, ನಾನು ಜನಾರ್ದನ್ ರವರೇ ನಮಸ್ಕಾರ ರವರಿ ಮಾಡಿದ್ದೇನೆ ರವರಿಗೆ ರವರಿಗೆ ಹ್ಮ್ ರವರಿಗೆ ನಮಸ್ಕಾರ ಮಾಡಿದ್ದೇನೆ. ಆ, ನಾನು ಊಟ ಮಾಡಿದ್ದೇನೆ. ವೆರಿ ಗುಡ್. ನಾನು ಕ್ಲಾಸ್ ಕಕ್ಷಾ ಕನ್ನಡ ಕಕ್ಷಾ ಮಾಡಿದ್ದೇನೆ. ಸೊ ಐ ವಾಂಟ್ ಟು ಸೇ ಅಟೆಂಡ್. ಹಾಜರಾಗಿದ್ದೇನೆ. ಕ್ಲಾಸ್ಗೆ ತರಗತಿಗೆ ಹಾಜರಾಗಿದ್ದೇನೆ. ನಾನು ಕ್ಲಾಸ್ಗೆ ಹಾಜರಾಗಿದ್ದೇನೆ. ವೆರಿ ಗುಡ್. ಫೈನಲಿ ದೆನ್ ನಾನು ಬುಕ್ ಮಾಡಿದ್ದೇನೆ, ಟ್ರೈನ್ ಬುಕ್ ಮಾಡಿದ್ದೇನೆ. ಹೇಳಿ. ನಾನು ಸಾರಿ ಸರ್, ಐ ಕುಡ್ ನಾಟ್ ಹಿಯರ್ ದಟ್. ದೇರ್ ಇಸ್ ಸಮ್ ಪ್ರಾಬ್ಲಮ್. ಓಲಾ ಬುಕ್ ಮಾಡಿದ್ದೇನೆ. ನಾನು ಓಲಾ ಬುಕ್ ಮಾಡಿದ್ದೇನೆ. ನಾನು ಊಟ ಮಾಡಿದ್ದೇನೆ. ಅನುರಾಗ್ ಲೆಫ್ಟ್ ಔಟ್. ಗಜೇಂದರ್, ಯು ಹ್ಯಾವ್ ಲೆಫ್ಟ್ ಔಟ್. ತರಗತಿಗೆ ಹಾಜರಾಗಿದ್ದೇನೆ. ವೆರಿ ಗುಡ್. ಪ್ರತಾಪ್ ಸರಿ ಇದೆ. ಗಜೇಂದರ್ ಟ್ರೈ ಮಾಡಿ. ನಮಸ್ಕಾರ ಜನಾರ್ದನ್ ಅವರೇ. ಸಾರಿ, ನಾನು ಜನಾರ್ದನ್ ಅವರೇ ನಮಸ್ಕಾರ ಮಾಡಿದ್ದೇನೆ. ರವರಿಗೆ ನಮಸ್ಕಾರ ಮಾಡಿದ್ದೇನೆ. ಅಂಡ್ ನಾನು ಮಾಲ್ಗೆ ಹೋಗಿದ್ದೇನೆ. ಗ್ರೇಟ್, ಸೂಪರ್. ನಾನು ಮಲಗಿದ್ದೇನೆ. ನಾನು ಮೊಸರು ತಂದಿದ್ದೇನೆ. ಗ್ರೇಟ್, ಸೂಪರ್ ಸೂಪರ್. ನಾನು ಊಟ ಮಾಡಿದ್ದೇನೆ. ಗ್ರೇಟ್. ನಾನು ತಿಂದಿದ್ದೇನೆ. Great. See, after reserving, book the cab, no, you're going to call the person. Hi guy, ನಾನು ಓಲಾ ಬುಕ್ ಮಾಡಿದ್ದೇನೆ. ಎಲ್ಲಿದೆಯಾ? ವೇರ್ ಆರ್ ಯು? ನಾನು ಊಬರ್ ಬುಕ್ ಮಾಡಿದ್ದೇನೆ. ವೇರ್ ಆರ್ ಯು? ದಿಸ್ ಅ ಕ್ವಶನ್ ಯು ಆಸ್ಕ್, ನೋ, ಯೂಶುವಲಿ ಟು ದ ಪೀಪಲ್. ನಾನು ರ್ಯಾಪಿಡೋ ಬುಕ್ ಮಾಡಿದ್ದೇನೆ. ವೇರ್ ಆರ್ ಯು ಗಾಯ್? ಲೈಕ್ ದಿಸ್. ಸೊ ಇವತ್ತು ನಾವು ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಕಲ್ತ್ಕೊಂಡಿದ್ದೀವಿ. ಪ್ಲೀಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ನೀವು ಬಳಸ್ಬೋದು. ನಾನು ಮಾಡಿದ್ದೇನೆ. ಇಫ್ ಯು ಸೇ ದೇನೆ, DDENA, ಇಫ್ ಯು ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಮಾಡಿದ್ದೇನೆ, ಮಲಗಿದ್ದೇನೆ, ತಿಂದಿದ್ದೇನೆ, ಕುಡಿದಿದ್ದೇನೆ, ಬರೆದಿದ್ದೇನೆ, ಓದಿದ್ದೇನೆ, ರೀಡ್, ಓದಿದ್ದೇನೆ, ಚಾಟಿಂಗ್, ಮಾತನಾಡುತ್ತಿದ್ದೇನೆ, ಕೊಡುತ್ತಿದ್ದೇನೆ, ಗಿವ್, ಕೊಡುತ್ತಿದ್ದೇನೆ, ತೆಗೆದುಕೊಳ್ಳುತ್ತಿದ್ದೇನೆ, ಟೇಕಿಂಗ್, ತೆಗೆದುಕೊಳ್ಳುತ್ತಿದ್ದೇನೆ, ವಾಕಿಂಗ್, ನಡೆದಿದ್ದೇನೆ, ಓಡಿದ್ದೇನೆ. Okay, like this you need to be practice. So today let us ಓಡಿದ್ದೇನೆ means ಓಡಿದ್ದೇನೆ is I have been walking. ಓಡಿದ್ದೇನೆ means I have ran. ಓಡುತ್ತಿದ್ದೇನೆ means I am running. I am running. Okay. I have run. I have run means ಓಡಿದ್ದೇನೆ. I am running. ಓಡುತ್ತಿದ್ದೇನೆ. Action is happening. I have run means already run. I have run in 10K marathon.
I have ran in 10K marathon. ನಾನು 10K ಮ್ಯಾರಥಾನ್ ಅಲ್ಲಿ ಓಡಿದ್ದೇನೆ. I am running in 10K marathon. ನಾನು 10K ಮ್ಯಾರಥಾನ್ ಅಲ್ಲಿ ಓಡುತ್ತಿದ್ದೇನೆ. The action is not completed. Action is still going. Somebody call. What's the spelling? ಓಡುತ್ತಿದ್ದೇನೆ spelling, sir. ODUTTI. ಓಡಿದ್ದೇನೆ or ಓಡುತ್ತಿದ್ದೇನೆ? ಓಡಿದ್ದೇನೆ ಸರ್. ಓದುತ್ತಿದ್ದೇನೆ. ಓಡಿದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ODIDDINE ಓಡಿದ್ದೇನೆ. Okay, so I will introduce some of the words now. ಯಜಮಾನರು, ಯಜಮಾನ, ಪತಿ, ಹಸ್ಬೆಂಡ್, ಗಂಡ ಆರ್ ಗಂಡ. ಯಜಮಾನರು means pati or husband we call, no? Magalu means what? Daughter, very good. Yeah, daughter. Maga, son. Just a minute. So some Okay, ಹುಡುಗಿ was less than 18 years, right, sir? ಹುಡುಗಿ was less than 18. Correct. Mahile. If more than 18 years, then Mahile. Magalu. Well, it's common for all ages, right? Magalu. ಇಲ್ಲ ಮಗಳು. All Daughter ages. means ಮಗಳು. Daughter means ಮಗಳು. Magalu is daughter. For all ages, sir. All ages is Yeah, all- Magalu. ಮಗಳು. Yeah, ಮಗಳು means all ages. Yeah, ಮಗ ಮಗಳು. I think. Magalu. Yeah. Yeah, when you're referring to the relationship son and daughter, maga, son, magalu, daughter. When you're referring to a gender, Thank you. when you're Yeah, referring ಹುಡುಗಿ to and hudugi, huduga, hudugi is below 18 and above 18, mahile. ಮಹಿಳೆ. Correct. Purusha. ಮಗಳೇ. Mahile, purusha. ಪುರುಷ ಮಗಳೇ. Adult. Yeah, adult is mahile for women and purusha is for Men. gender male. Gender. Yeah. Okay. And hendu. What is Is there any specific age for hendu? I'm sorry, what is hendu? Are you referring to hendati or Hendu girl, hendu boy. Sorry. I mean, Sorry, we know some voice. ಹೇಳಿ. Hendu, is there specific age for hendu also? Like Wait, I will tell you. ಹೆಣ್ಣು, girl. ಗಂಡು, boy. Hendu means girl. Hennu means girl. Boy means gandu. Gandu or Boy hendu? means girl means hennu. Or boy? Gandu. Okay. It was wrongly noted. Okay, just the gender. Say girl, boy, hennu magu, gandu magu. So after that, usually if you go to the newborn boys, okay, delivery happened, okay, which Hennu. baby? By Hendu. Gandu. Like that, na? Actually, hudgi also you tell, right? Hudga for boy. Huduga, yeah. Huduga means little grown, no? The gender, if you want to say, so taken in the hospital. Oh, which baby? By male baby Okay. or female baby. Okay. So then hennu and gandu. Hennu, gandu. That is for small babies. Small girl and very small baby. Baby. Okay. Hennu. It is a gender. If you want to recognize the gender, people will say hennu, gandu. Okay, so let us come. So yajamanaru or pati means husband. Hendati means what? Patni. Patni. Hendati. Okay, wife. Yes.
ಮಗ, son, ಮಗಳು child, Beta. son, Mag- son. maga, son, ಮಗಳು, ಮಗಳು, daughter, Daughter. ಡಾಟರ್. ಓಕೆ. ಎಲ್ಲಿ, ಎಲ್ಲಿ, Where? ವೇರ್ ವೇರ್, where, ELLE, Ellie means male, Ellie. no, wait, ELLI, ಎಲ್ಲಿ, ELLI means where. where, Oh, Ellie. Where is your house? Oh, Ellie. ಎಲ್ಲಿ ನಿಮ್ಮ ಮನೆ, Ellie ನಿಮ್ಮ ಮನೆ. Oh, Ellie ಎಲ್ಲಿ ನಿಮ್ಮ ನಿಮ್ಮ ಆಫೀಸ್. ಎಲ್ಲಿ ಮೀನ್ಸ್ ವೇರ್. ಎಲ್ಲಿ ನಿಮ್ಮ ಮನೆ, Where is your ಎಲ್ಲಿ house? ವೇರ್ ಇಸ್ ಯುವರ್ ಹೌಸ್. ಎಲ್ಲಿ where? ಎಲ್ಲಿದೆ ಕಹಾ ಹೈ ವೇರ್ ಎಲ್ಲಿದೆ, ವೇರ್ ಇಟ್ ಈಸ್, ಎಲ್ಲಿದೆ? ಎಲ್ಲಿದೆ ನಿಮ್ಮ ಮನೆ. Okay, if you somebody asks, no, okay, after meeting thing, oh, where is your house? ನಿಮ್ಮ ಮನೆ ಎಲ್ಲಿದೆ? ನಮ್ಮ ಮನೆ ಸರ್ಜಾಪುರದಲ್ಲಿದೆ. ರವೀಂದ್ರನ್ ರವರೇ, ನಿಮ್ಮ ಮನೆ ಎಲ್ಲಿದೆ? ನಮ್ಮ ಮನೆ ಡಮ್ಲೂರಲ್ಲಿದೆ. ವೆರಿ ಗುಡ್. ಪ್ರೀತಿ, ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಮನೆ ನನ್ನ ನಮ್ಮ ಮನೆ ಅರಕೆರೆಯಲ್ಲಿದೆ. Very good, super. Like this, where, that you need to be, keep it in your mind. Okay. Today, let us practice some interaction. Pratap ravare. ನಮಸ್ಕಾರ ಜನಾರ್ದನ್ ರವರೇ. ನಮಸ್ಕಾರ. I will interact with Pratap. Please observe, gamana ittu keli, gamana. Give your attention and listen. Gamana, attention. Listen, keli, keli. Listen means keli. Okay. So, Pratap, Nanu, I and Pratap will meet in the morning. ನಮಸ್ಕಾರ ಪ್ರತಾಪ್ ಅವರೇ. ನಮಸ್ಕಾರ ಜನಾರ್ದನ್ ರವರೇ. ಎಲ್ಲಿಗೆ ಹೋಗಿದ್ರಿ? ನಾನು ಮನೆಗೆ. Where had you been? Where had you been? Where had you been? Where had you been? ನಾನು ಮನೆಗೆ ಹೋಗಿದ್ದೇನೆ. ನೋ, ನೀವು ಕೆಳಗಡೆ ಇದ್ರಿ, ನಿಮ್ಮ ಅಪಾರ್ಟ್ಮೆಂಟ್ ಮುಂದೆ ಇದ್ದೀರಿ, ನಾನು ಅಪಾರ್ಟ್ಮೆಂಟ್ ಮುಂದೆ ಬರ್ತಾ ಇದ್ದೀನಿ. ನೀವು ಹಾಲ್ ತರಕ್ ಹೋಗಿದ್ರಿ. ಯು ಹ್ಯಾವ್ ಗಾನ್ ಟು, ಯು ಹ್ಯಾಡ್ ಬೀನ್ ಟು ಬ್ರಿಂಗ್ ಮಿಲ್ಕ್. ಓಕೆ, ಐ ಡೋಂಟ್ ನೋ ದಟ್, ಬಟ್ ಐ ಆಮ್ ಆಸ್ಕಿಂಗ್ ಯು, ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ರಿ? ನಾನು ಹಾಲು ತರಲು ಹೋಗಿದ್ದೆ. ನಾನು ಹಾಲು ತರಲು ಹೋಗಿದ್ದೆ. ಯು ಶುಡ್ ಸೇ ಐ ಹ್ಯಾಡ್ ಗಾನ್ ಟು ಬ್ರಿಂಗ್ ಮಿಲ್ಕ್. ಓಕೆ ಓಕೆ, ಈಗ ಹೇಳಿ, ನಾನು ಕೇಳ್ತೀನಿ ಈಗ. ಪ್ರತಾಪ್ ರವರೇ, ಎಲ್ಲಿಗೆ ಹೋಗಿದ್ರಿ? ನಾನು ಹಾಲ್ ತರಲು ಹೋಗಿದ್ದೀನಿ. ಹೋಗಿದ್ದೆ. ಓಕೆ. ಆಲ್ರೆಡಿ ಹ್ಯಾಡ್ ಗಾನ್. ಆಲ್ರೆಡಿ ಪಾಸ್ಟ್ ಟೆನ್ಸ್, ರೈಟ್? ಪಾಸ್ಟ್ ಪರ್ಫೆಕ್ಟ್. ನಾನು ಹಾಲು ತರಲು ಹೋಗಿದ್ದೆ. ನಾನು ಹಾಲ್ ತರಲು ಹೋಗಿದ್ದೆ. ನಾವು ಯು ನೀಡ್ ಟು ಆಡ್, ನಾನು ಹಾಲು ಮೊಸರು ತರಲು ಹೋಗಿದ್ದೆ. ಯು ಸೇ ನೌ. ಎಲ್ಲಿಗೆ ಹೋಗಿದ್ರಿ? ನಾನು ಹಾಲು ಮೊಸರು ತರಲು ಹೋಗಿದ್ದೆ. ವೆರಿ ಗುಡ್. ಹಾಲು ಮೊಸರು ಸಿಕ್ತಾ ಪ್ರತಾಪ್ ಅವರೇ? ಹಾಲು ಮೊಸರು ಸಿಕ್ಕಿತ್ತು. ಓಕೆ, ಸಿಕ್ಕಿತ್ತು. ಓಕೆ. ಎಷ್ಟು ತಂದ್ರಿ ಹಾಲು ಮೊಸರು? ಹಾಲು 30, ಮೊಸರು. How much quantity you have brought? Okay, so could you repeat the question again? ಎಷ್ಟು ಹಾಲು ತಂದ್ರಿ, ಎಷ್ಟು ಮೊಸರು ತಂದ್ರಿ? ಎಷ್ಟು ಹಾಲು ತಂದ್ರಿ, ಎಷ್ಟು. ಓಕೆ, 2 ಪ್ಯಾಕೆಟ್ ಹಾಲು, 3 ಪ್ಯಾಕೆಟ್ ಮೊಸರು ತಂದೆ. Very good. Okay, could you repeat this? Once again I will practice. ಇನ್ನೊಂದು ಬಾರಿ ರಿಪೀಟ್ ಮಾಡಿ. ಇನ್ನೊಂದು ಬಾರಿ ರಿಪೀಟ್ ಮಾಡೋಣ. ನಮಸ್ಕಾರ ಪ್ರತಾಪ್ ರವರೇ. ನಮಸ್ಕಾರ ಜನಾರ್ದನ್ ರವರೇ. ಎಲ್ಲಿಗೆ ಹೋಗಿದ್ರಿ? ನಾನು ಹಾಲು ಮೊಸರು ತರಲೆ ಹೋಗಿದ್ದೆ. ಹಾಲು ಮೊಸರು ಸಿಕ್ತಾ? ಹಾಲು ಮೊಸರು ಸಿಕ್ಕಿತ್ತು.
ಎಷ್ಟು ಹಾಲು ಎಷ್ಟು ಮೊಸರು ತಂದ್ರಿ? 2 ಹಾಲು 3 ಮೊಸರು ತಂದೆ. 2 ಲೀಟರ್ ಮೊಸರು 3 ಲೀಟರ್ ಹಾಲು ತಂದೆ. 2 ರಿಪೀಟ್ ಮಾಡಿ. 2 ಲೀಟರ್ ಹಾಲು 3 ಲೀಟರ್ ಮೊಸರು ತಂದೆ. ವೆರಿ ಗುಡ್, ವೆರಿ ಗುಡ್. ನಾವು ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ. ನಮಸ್ಕಾರ ಪ್ರತಾಪ್ ಅವರೇ. ನಮಸ್ಕಾರ ಜನಾರ್ದನ್ ರವರೇ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿ ಹೋಗಿದ್ರಿ? ನಾನು ಹಾಲು ಮೊಸರು ತರಲೆ ಹೋಗಿದ್ದೆ. ಹಾಲು ಮೊಸರು ಸಿಕ್ತಾ? ಹಾಲು ಮೊಸರು ಸಿಕ್ಕಿತ್ತು. ಎಷ್ಟು ಮೊಸರು ತಂದ್ರಿ? 2 ಲೀಟರ್ ಹಾಲು 3 ಲೀಟರ್ ಮೊಸರು ತಂದೆ. ಪ್ರತಾಪ್ ಅವರೇ, ಎಲ್ಲಿದೆ ನಿಮ್ಮನೆ? ಇಲ್ಲಿದ್ದೀರಾ? ನಮ್ಮ ಮನೆ ವೈಟ್ ಫೀಲ್ಡ್ ನಲ್ಲಿದೆ. ಓಕೆ, ಯು ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯುವರ್ ಅಪಾರ್ಟ್ಮೆಂಟ್ ಓನ್ಲಿ. ಓಕೆ. ಓಕೆ, ಇದೇ ಈ ಅಪಾರ್ಟ್ಮೆಂಟ್ ಅಲ್ಲೇ ನಮ್ಮ ಮನೆ. ಯು ಶುಡ್ ಸೇ ಲೈಕ್ ದಿಸ್. ಓ, ದಿಸ್ ಇಸ್ ನಿಮ್ಮ ಮನೆ ಎಲ್ಲಿದೆ? ನಮ್ಮ ಮನೆ ಇಲ್ಲಿ ಇದೇ ಅಪಾರ್ಟ್ಮೆಂಟ್ ಅಲ್ಲಿದೆ. ಯಾವ ಫ್ಲಾಟ್ ಅಲ್ಲಿ ಇದೆ ನಿಮ್ಮ ಮನೆ? ನಮ್ಮ ಮನೆ 18th ಫ್ಲೋರ್ ದಲ್ಲಿದೆ. ಓಕೆ, ನಮ್ಮ ಫ್ಲಾಟ್ 19ರಲ್ಲಿದೆ, 19th ಫ್ಲೋರ್ ಅಲ್ಲಿದೆ, ಫ್ಲಾಟ್ ಅಲ್ಲಿದೆ ನಮ್ದು ಮನೆ. ಹೌದಾ? ಯು ಶುಡ್ ಸೇ. ಓಕೆ, ವೆರಿ ನೈಸ್. ಓಕೆ, ಫೈನ್. ಸೊ ಯು ಶುಡ್ ಇನ್ವೈಟ್ ಟು ಯುವರ್ ಹೌಸ್ ನೌ. ಟು ಮೀ, ನಮ್ಮ ಮನೆಗೆ ಬನ್ನಿ. ನಮ್ಮ ಮನೆಗೆ ಬನ್ನಿ. ಓಕೆ, ನಾನು ಬರ್ತೀನಿ, ನಡೀರಿ ಹೋಗೋಣ. ಓಕೆ ಓಕೆ, ಗಾಟ್ ಇಟ್. ಲೆಟ್ ಅಸ್ ಸ್ಟಾರ್ಟ್. ಓಕೆ, ಸೊ ಪ್ರೀತಿ, ಟ್ರೈ ಮಾಡ್ತೀರಾ ಈಗ? ನಮಸ್ಕಾರ ಜನಾರ್ದನ್ ಅವರೇ. ಪ್ರತಾಪ್ ಅವ್ರ ಜೊತೆಗೆ ಟ್ರೈ ಮಾಡ್ಬೇಕೀಗ. ಓಕೆ ಓಕೆ ಓಕೆ. ನಮಸ್ಕಾರ ಪ್ರತಾಪ್ ಅವರೇ. ನಮಸ್ಕಾರ ಪ್ರೀತಿ ರವರೇ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. From where you coming? How are you? ಎಲ್ಲಿಗೆ ಹೋಗಿದ್ರಿ? ಎಲ್ಲಿ ಹೋಗಿದ್ರಿ? ನಾನು ಮೊಸರು ಹಾಲು ತರಲೆ ಹೋಗಿದ್ದೆ. ಸಿಕ್ತಾ? ಹಾಲು ಮೊಸರು ಸಿಕ್ಕಿತ್ತು. How much quantity what you use? ಎಷ್ಟು ಹಾಲು ಎಷ್ಟು ಮೊಸರು ಸಿಕ್ತಾ? ಅದಲ್ಲ, ದೇರ್ ಇಸ್ ಒನ್ ಅದರ್ ವರ್ಡ್. ಜನಾರ್ದನ್ ಅವರೇ, ಅದು ಕ್ವಾಂಟಿಟಿಗೆ ಏನು ಕೇಳಬೇಕು? ಎಷ್ಟು ಲೀಟರ್ ತಂದ್ರಿ? ಎಷ್ಟು ಮೊಸರು ತಂದಿರಿ? ಎಷ್ಟು ಹಾಲು ತಂದಿರಿ? ಎಷ್ಟು ಹಾಲು ತಂದ್ರಿ? ಎಷ್ಟು ಮೊಸರು? ನಾನು ತಂದೆ. ಯು ಶುಡ್ ಸೇ. ಐ ಶುಡ್ ಸೇ ತಂದ್ರೆ. ತಂದಿರಿ. ಯು ಶುಡ್ ಸೇ. ಯು ಶುಡ್ ತಂದೆ. ಯು ಶುಡ್ ಸೇ. ಎಷ್ಟು ಹಾಲು ತಂದ್ರಿ? ಎಷ್ಟು ಮೊಸರು ತಂದ್ರಿ? ವೆರಿ ಗುಡ್. 2 ಲೀಟರ್ ಹಾಲು 3 ಲೀಟರ್ ಮೊಸರು ತಂದೆ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಮನೆಯಲ್ಲಿದೆ? ನಮ್ಮ ಮನೆ ಇಲ್ಲಿ ಇದೇ ಅಪಾರ್ಟ್ಮೆಂಟ್ ದಲ್ಲಿದೆ. Now you should invite me. ವೆರಿ ನೈಸ್. ಫ್ಲೋರ್. ಯಾವ ಫ್ಲೋರ್ ಅಲ್ಲಿ ಇದೆ ನಿಮ್ಮ ಮನೆ? ಯಾವ ಫ್ಲೋರ್ ಇದೆ? ಯಾವ ಫ್ಲೋರ್ ಅಲ್ಲಿ ಇದೆ ಮನೆ ಕೇಳಬೇಕು. ಯಾವ ಫ್ಲೋರ್ ಎಲ್ಲಿದೆ? ನಮ್ಮ ಮನೆ 18th ಫ್ಲೋರ್ ದಲ್ಲಿದೆ. ಓಕೆ, ನಮ್ಮ ಮನೆ 19th ಫ್ಲೋರ್ ಅಲ್ಲಿದೆ. ಸೂಪರ್ ಸೂಪರ್. ನಮ್ಮ ಮನೆಗೆ ಬನ್ನಿ. ಬನ್ನಿ. ಬರ್ತೀನಿ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆರ್ತಿ ಅಂಡ್ ರಾಮಚಂದ್ರನ್. ಆರ್ತಿ, ರಾಮಚಂದ್ರನ್, ಈಗ ಮಾತಾಡಿ. ನಮಸ್ಕಾರ ರಾಮಚಂದ್ರರವರೇ. ನಮಸ್ಕಾರ ಆರ್ತಿ ಅವರೇ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿ ಹೋಗಿದ್ದೀರಿ? ಸರಿ, ಎಲ್ಲಿಗೆ ಹೋಗಿದ್ರಿ?
ಇಲ್ಲಿ ಎಲ್ಲಿಗೆ? ಹೋಗಿದ್ದೆ. ಟು ವೇರ್? ಎಲ್ಲಿಗೆ? ಟು ವೇರ್? ನಾನು ಎಲೆಕ್ಟ್ರಾನಿಕ್ಸ್ ಸಿಟಿ ಎಲ್ಲಿದೆ? ನೋ ಆರ್ತಿ, ವೇರ್ ಹ್ಯಾಡ್ ಯು ಬೀನ್? ಸರ್ ಇಸ್ ಆಸ್ಕಿಂಗ್ ವೇರ್ ಹ್ಯಾಡ್ ಯು ಬೀನ್? 3 किधर years. गए थे आप? किधर गए थे आप? ओ दूध और दही और दूध लाने के लिए मैं गए थे. हाँ, ನಾನು ಹಾಲು ಮೊಸರು ತರಲು ಹೋಗಿದ್ದೆ. ತರಲು ಹೋಗಿದ್ದೆ. ತರಲು ಹೋಗಿದ್ದೆ. ಹಾ, ವೆರಿ ನೈಸ್. ಎಷ್ಟು ಹಾಲು ಮೊಸರು ಖರೀದಿದಿರಿ? ಖರೀದಿಸಿದ್ರಿ. ಬೇಕಿತ್ತು 1 ಲೀಟರ್ ಹಾಲು ಒಂದು ಲೀಟರ್ ಮೊಸರು ಸಿಕ್ಕಿತು. So this siktu and this tangdi, can you repeat? ತಂದೆ सिक्तु means it मिला है, मुझको मिला है 1 लीटर दही, 1 लीटर मिल्क मिला है. सिक्तु. हाँ, तंदे means brought. The same tande for father, same tande. No, that's what I said last time. Tande means two meanings. Tande, tande father, tande brought. Second and past tense, simple past tense. Bring, brought. Tandiri means how much you bought. Tandri. New tandri. Tande means it is like that you brought. That's all. And sikta is got. Did you got? Oh, okay. Okay. Then sikta tande both means I. Oh, no, tande is brought. Tande brought. Sikta. Take example. A cricket match. Ticket sikta. मिला है क्या आपको? ट्रेन टिकट, प्रयागराज को ट्रेन फ्लाइट मिला है क्या? सिक्ता, all सिक्ता, मसर सिक्ता, because too much crowd. Morning. Sikta. Okay. Then the answer can be sikta. Okay. You could sikta. You could say no problem. Continue ಮಾಡಿ. ಎಷ್ಟು ಹಾಲು ಮೊಸರು ಹೋಗಿದ್ದಿ? ತಂದಿರಿ. ಎಷ್ಟು ಹಾಲು ಮೊಸರು ತಂದಿರಿ? ಹಾಲು 1 kg, 1 ಲೀಟರ್, 1 ಲೀಟರ್ and ಮೊಸರು 2 ಲೀಟರ್. ತಂದೆ. ವೆರಿ ಗುಡ್. ಎಷ್ಟು ಪ್ರೈಸ್? ಬೆಲೆ ಎಷ್ಟು? It is additional question. Ask sir, no problem. So bele means BELE bele, right? Price. Bele means price. Bele. Last time it was Hanu, no? Hanu. ಹಣ ಎಷ್ಟು? ಹಣ is a money. ದುಡ್ಡು ಎಷ್ಟು? ಬೆಲೆ ಎಷ್ಟು? ಪ್ರೈಸ್ ಎಷ್ಟು? ಬೆಲೆ B. BELE ಬೆಲೆ. BELE ಬೆಲೆ. ಪ್ರೈಸ್ 100 ರೂಪಾಯಿ. ಧನ್ಯವಾದಗಳು. Now Anurag and try Abhijit and Anurag try ಮಾಡಿ. ನಮಸ್ಕಾರ ಅಭಿಜಿತ್ ರವರೇ. Abhirup. Me? I thought somebody is Abhijit. No, sorry. Okay. ನಮಸ್ಕಾರ ಅನುರಾಗ ರವರೇ. ನೀವು ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನೀವು ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲಿಗೆ ಹೋಗಿದ್ರಿ? ಸೂಪರ್. ನಾನು ವೈಟ್ ಫೀಲ್ಡ್ ಹೋಗಿದ್ದೀರಾ? No. Where you had gone to bring milk and curd. Okay. ನಾನು ಹಾಲು ಮೊಸರು ತರಲು
ಹೋಗಿದ್ದೆ 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 ಹ್ಮ್ ಹೌದಾ ಹಾಲು ತರಲು ಸಿಕ್ತಾ ಹಾಲು ಮೊಸರು ಸಿಕ್ತಾ ಹಾಲು ಮೊಸರು ಸಿಕ್ತಾ ಹಾಲು ತರಲು ಸಿಕ್ತು ಹಾಲು ಮೊಸರು ಸಿಕ್ತು ಹಾಲು ಮೊಸರು ಸಿಕ್ತು ಹಾಲು ಮೊಸರು ಸಿಕ್ತು ವೆರಿ ಗುಡ್ ಸಿಕ್ತು ಎಷ್ಟು ಹಾಲು ಎಷ್ಟು ಮೊಸರು ತಂದ್ರಿ ವೆರಿ ಗುಡ್ ಅಭಿರೂಪ್ ಯಾಲ್ ಎರಡು 1 ಲೀಟರ್ ಹಾಲು 1 ಲೀಟರ್ ಮೊಸರು ತಂದಿರಿ ತಂದೆ ತಂದೆ ಸಾರಿ ಬನ್ನಿ ನಮ್ಮ ಮನೆಗೆ ವೇರ್ ಇಸ್ ಯುವರ್ ಹೌಸ್ ನಿಮ್ಮ ಮನೆ ಎಲ್ಲಿದೆ ನಿಮ್ಮ ಮನೆ ಎಲ್ಲಿದೆ ನಾನು ಮನೆ ವೈಟ್ ಫೀಲ್ಡ್ ಇದೆ ಅಲ್ಲ ನೀವು ಯು ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಸೇಮ್ ಅಪಾರ್ಟ್ಮೆಂಟ್ ಅನುರಾಗ್ ಇದೇ ಅಪಾರ್ಟ್ಮೆಂಟ್ ನಾನು ಮನೆ ವೈಟ್ ಫೀಲ್ಡ್ how should I say here only ಇಲ್ಲೇ ಇದೆ ಇದೇ ಅಪಾರ್ಟ್ಮೆಂಟ್ ಇಲ್ಲೇ ಇದೆ ಇದೇ ಅಪಾರ್ಟ್ಮೆಂಟ್ ದಿಸ್ ಇಸ್ ದ ಒನ್ ಇದೇ ಅಪಾರ್ಟ್ಮೆಂಟ್ ಇದೇ ಅಪಾರ್ಟ್ಮೆಂಟ್ ಸರಿ ಬನ್ನಿ ನಮ್ಮ ಮನೆಗೆ I didn't understand this sentence. No, he is inviting to his house. आप हमारा घर को आ जाइए आइए he is inviting. How should I say in a hurry? I'll come back evening. ನಾನು ಸಾಯಂಕಾಲ ಬರ್ತೀನಿ ನಾನು ಸಾಯಂಕಾಲ ಬರ್ತೀನಿ फिर इवनिंग को कल्याण नहीं let's meet in the evening ಸಾಯಂಕಾಲ ಅಲ್ಲಿ ಇದೆ ನಾನು ಬರ್ತೀನಿ ನಾನು ಸಾಯಂಕಾಲ ಬರ್ತೀನಿ he has typed you could see that okay next ಆಯ್ತು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನಮಿತ್ ಅಂಡ್ ತನುಶ್ರೀ ಮಾತಾಡಿ ನಮಿತ್ ಅಂಡ್ ತನುಶ್ರೀ ನಮಸ್ಕಾರ ನಮಿತ್ ರವರೇ ನಮಸ್ಕಾರ ತನುಶ್ರೀ ಅವರೇ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲಿಗೆ ಹೋಗಿದ್ರಿ ನಾನು ಹಾಲು ಮೊಸರು ತರ್ಲೆಗೆ ಹೋಗಿದೆ ಹಾಲು ಮೊಸರು ಸಿಕ್ಕಿತಾ ಹಾಲು ಮೊಸರು ಸಿಕ್ಕಿತು ಎಷ್ಟು ಹಾಲು ತಂದ್ರಿ 1 ಲೀಟರ್ ಹಾಲು ತಂದೆ ನಿಮ್ಮ ಮನೆ ಎಲ್ಲಿದೆ ನಮ್ಮ ಮನೆ ಎಲ್ಲಿ ಅಪಾರ್ಟ್ಮೆಂಟ್ ಇದೇ ಅಪಾರ್ಟ್ಮೆಂಟ್ 17th ಫ್ಲೋರ್ ನಮ್ಮ ಮನೆ 5th ಫ್ಲೋರ್ ನಲ್ಲಿದೆ ಹೌದಾ ನಮ್ಮ ಮನೆಗೆ ಬನ್ನಿ ನಾನು ಸಾಯಂಕಾಲ ಬರ್ತೀನಿ ಆಯ್ತು ಸೂಪರ್ ಎಕ್ಸಲೆಂಟ್ ಗಜೇಂದರ್ ಅಂಡ್ ವಂದನಾ ಮಾತಾಡಿ ಗಜೇಂದರ್ ಅಂಡ್ ವಂದನಾ ನಮಸ್ಕಾರ ವಂದನಾ ಅವರೇ ನಮಸ್ಕಾರ ರವೀಂದ್ರ ಸಾರಿ ಗಜೇಂದ್ರ ನೀವು ಎಲ್ಲಿಗೆ ಹೋಗಿದ್ರಿ ನಾನು ಹಲ ಮಸೂರು ತರಲೆ ಹೋಗಿದ್ದೆ ಹೌದಾ ಸಿಕ್ತಾ ಹಾಲ ಎಷ್ಟು ಹಾಲು ಮೊಸರು ತಂದಿದ್ರಿ ನಾನು 1 ಲೀಟರ್ ಹಾಲು
and 2 ಲೀಟರ್ ಮೊಸರು ತಂದೆ. ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಮನೆ ನಮ್ಮ ಮನೆ ವಂದನಾ, ನಮ್ಮ ಮನೆ. ನಮ್ಮ ಮನೆ ಇದೆ ಅಪಾರ್ಟ್ಮೆಂಟು 4 ಫ್ಲೋರ್ ನಲ್ಲಿದೆ. ನಮ್ಮ ಮನೆ 19th ಫ್ಲೋರ್ ನಲ್ಲಿದೆ. Okay. ನಿಮ್ಮ ಮನೆಗೆ ಬನ್ನಿ. ನಮ್ಮ ಮನೆಗೆ ನಮ್ಮ ಬನ್ನಿ. ಮನೆಗೆ ಬನ್ನಿ. How do I respond to this? ಬರ್ತೀನಿ. ಐ ವಿಲ್ ಕಮ್. ಬರ್ತೀನಿ. ನಾನು ಬರ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದಗಳು. ಓಕೆ, ಸೋಮ್ and ನವೀನ್ ಜಿ. ನಮಸ್ಕಾರ ರವೀಂದ್ರ ಅವರೇ. ನವೀನ್. ನಮಸ್ಕಾರ ನವೀನ್ ಅವರೇ. ಶುಭೋದಯ ಸೋಮ್ ಅವರೇ. ಶುಭೋದಯ. ಹೆಂಗಿದ್ರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ವಾಗತ ಸೋಮ್ ಅವರೇ. ಧನ್ಯವಾದಗಳು. ಹೋಲ್ಗೆ ಬನ್ನಿ. ಎಲ್ಲಿಗೆ ಹೋಗಿ? No, you are standing in front of your apartment. So I'm asking. That's what. Please start, Som. ಎಲ್ಲಿಗೆ ಹೋಗಿದ್ರಿ? I am asking him to come inside now. ಹೋಲ್ಗೆ ಬನ್ನಿ. No, he's still in outside of the apartment only. ನವೀನ್ ಅವರೇ, ಎಲ್ಲಿಗೆ ಹೋಗಿದ್ದೀರಿ? ನಾನು ಇಲ್ಲೇ ಅಪಾರ್ಟ್ಮೆಂಟ್ ಇದೆ. नवीन जी, आप दूध कर्ड लाने के लिए दुकान को you already are gone. You have brought dahi and milk. So on the way you are going to meet Somnath. Somnath don't know you had gone to the milk shop and you have brought dahi and milk. Now he is asking, you have kept the bag. What you have kept in the bag we don't know. Just casually is asking. Okay? Okay. Som, start ಮಾಡಿ. ಎಲ್ಲಿಗೆ ಹೋಗಿದ್ದೀರಿ? ನಾನು ಹಾಲು ಮೊಸರು ತಂದಿರಾ? ತರಲು ಹೋಗಿದ್ದೆ. ತರಲು ಹೋಗಿದ್ದೆ. ಸಿಕ್ತಾ? आपको आलू मशरूम मिला है क्या? ಸಿಕ್ತು. You said ಸಿಕ್ತು. ನಾನು 1 ಲೀಟರ್ ಹಾಲು, अर्धा लीटर मोसरू. नवीन सर, I will ask you. I just ask you. आपको मिला क्या? आपको बोलना है हाँ मिला. सकता. सिक्तू. सकता भी हो सकता है ना. मिला. Wait, नवीन जी एक बार मैं and Som interaction करते हैं. हाँ. सुनो. Som, you ask me. Okay. ನಮಸ್ಕಾರ ಜನಾರ್ದನ್ ಅವರೇ. ನಮಸ್ಕಾರ ಸೋಮನಾಥ್ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸೋಮ್ರವರೇ. ಎಲ್ಲಿಗೆ ಹೋಗಿದ್ರಿ? ಸೋಮ್ರವರೇ, ನಾನು ಹಾಲು ಮೊಸರು ತರಲು ಅಂಗಡಿಗೆ ಹೋಗಿದ್ದೆ. ಸಿಕ್ತಾ? ಹಾಲು ಮೊಸರು ಸಿಕ್ತು ಸೋಮರೇ. ಬಹಳ ರಶ್ ಇತ್ತು, ಬಟ್ ಸಿಕ್ತು. ಓಕೆ. ಎಷ್ಟು ಹಾಲು ಮೊಸರು ತಂದಿದೆ? 2 ಲೀಟರ್ ಹಾಲು, 1 ಲೀಟರ್ ಮೊಸರು ತಂದೆ. ಬೆಲೆ ಎಷ್ಟು? ಬೆಲೆ 120 ರೂಪಾಯಿ, 120 rupees ಆಯ್ತು. ನಿಮ್ಮ ಮನೆ ಎಲ್ಲಿದೆ? ಸೋಮರೇ, ನಮ್ಮ ಮನೆ ಇದೇ ಅಪಾರ್ಟ್ಮೆಂಟ್ ಅಲ್ಲಿದೆ. ಎಷ್ಟು ಫ್ಲೋರ್? ನಮ್ಮ ಅಪಾರ್ಟ್ಮೆಂಟ್ ಫ್ಲೋರು 4th ಫ್ಲೋರ್ ಅಲ್ಲಿ ಇದ್ದೀವಿ ನಾವು. 4 ಫ್ಲೋರ್? ಹೌದು, 4 ಫ್ಲೋರ್ ಅಲ್ಲಿ ಇದೆ ನಮ್ಮ ಮನೆ. ನಿಮ್ಮ ಮನೆ ಎಲ್ಲಿದೆ? ಯಾವ ಫ್ಲೋರ್ ಅಲ್ಲಿ ಇದೆ? 3 ಫ್ಲೋರ್ ಇದೆ. ವೆರಿ ನೈಸ್. ನನಗೆ ಗೊತ್ತಿಲ್ಲ, ಬಹಳ ಸಂತೋಷ ಆಯ್ತು.
ನಮ್ಮ ಮನೆಗೆ ಒಂದು ಸರಿ ಬನ್ನಿ. ನಾನು ಸಾಯಂಕಾಲ ಬರ್ತೀನಿ. ನಮಸ್ಕಾರ. ನಿಮ್ಮ ಫ್ಯಾಮಿಲಿ ಸಮೇತ ಬನ್ನಿ. ನಿಮ್ಮ ಫ್ಯಾಮಿಲಿ ಸಮೇತ ಬನ್ನಿ ನಮ್ಮ ಮನೆಗೆ. ಯಾ ಶ್ಯೂರ್ 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 ಕ್ಯಾ ಬೋಲೆಂಗೆ? ಹೌದು ಖಂಡಿತ ಹೌದು. ಖಂಡಿತ ಖಂಡಿತ ಬರುತ್ತೇವೆ. ಖಂಡಿತ श्योर ಖಂಡಿತ. नवीन जी आप सुनाए क्या? आप सुना तो है। सोम जी आप बोलिए. ಓಕೆ सर को साथ के ನಮಸ್ಕಾರ बात ನವೀನ್ करिए. ಅವರೇ. ಶುಭೋದಯ ಸೋಮ ಅವರೇ. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಧನ್ಯವಾದ. ಎಲ್ಲಿಗೆ ಹೋಗಿದ್ದೀರಿ? ಎಲ್ಲಿಗೆ ಹೋಗಿದೆ? ನಾನು ಹಾಲು ಅಂಗಡಿ ಹೇಗಿದೆ? ಹೋಗಿದ್ದೆ ಹೋಗಿದ್ದೆ. ಹೋಗಿದ್ದೆ. ಸಿಕ್ತಾ? ಆ, ಸಿಕ್ತು. ಎಷ್ಟು ಹಾಲು ತಂದಿರಿ? ಒಂದು ಲೀಟರ್ ಹಾಲು ಆ, ಮತ್ತೆ ಅರ್ಧ ಲೀಟರ್ ಮೊಸರು ಸಿಕ್ತು. ಬೆಲೆ ಎಷ್ಟು? ಬೆಲೆ ಮೀನ್ಸ್ ಮನಿ. ಪ್ರೈಸ್ ಮನಿ ಪ್ರೈಸ್. ಹಾಲು 25 ಲೀಟರ್. ಮೊಸರು 20 ರೂಪಾಯಿ. 25 25 ಲೀಟರಾ? 25. ಈ ಫ್ರೆಶ್ ಮಿಲ್ಕ್ 25 ವೆರಿ ಲೆಸ್. ಫ್ರೆಶ್ ಮಿಲ್ಕ್ ಫ್ರೆಶ್ ಇದೆ. ಫ್ರೆಶ್ ಇದೆ. ನಿಮ್ಮ ಮನೆ ಎಲ್ಲಿದೆ? ನಮ್ಮ ಮನೆ ಟಿನ್ ಫ್ಯಾಕ್ಟ್ರಿ No. ಟಿನ್ ಫ್ಯಾಕ್ಟ್ರಿ ನಲ್ಲಿದೆ. Naveen sir, we are in front of apartment. Your apartment only near shop, right? So you say ನಮ್ಮ ಮನೆ ಇದೆ apartment too. ನಮ್ಮ ಮನೆ ಇಲ್ಲೇ ಅಪಾರ್ಟ್ಮೆಂಟ್. Which floor? You just say some floor. ಗ್ರೌಂಡ್. ನಮ್ಮ ಮನೆ ಗ್ರೌಂಡ್ ಫ್ಲೋರ್ ಇದೆ. ನಮ್ಮ ಮನೆ ಫಸ್ಟ್ ಫ್ಲೋರ್ ನಲ್ಲಿದೆ. You said ಹೌದಾ? ಓಕೆ. ಹೌದಾ. ನಮ್ಮ ಮನೆಗೆ ಬನ್ನಿ. ನಾನು ಸಾಯಂಕಾಲ ಬರ್ತೀನಿ. 10. ಸೂಪರ್. ಧನ್ಯವಾದಗಳು. ನಿಮ್ಮ ಮನೆ ಬನ್ನಿ ವಿತ್ ಫುಲ್ ಫ್ಯಾಮಿಲಿ ಪರಿವಾರ. ಓಕೆ. ಸರಿ. ಧನ್ಯವಾದಗಳು. ಮತ್ತೆ ಭೇಟಿ ಸಾಯಂಕಾಲ ಮತ್ತೆ ಭೇಟಿ ಆಗೋಣ. ಮತ್ತೆ ಸಾಯಂಕಾಲ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು ನವೀನ್ ಅವರೇ. ಧನ್ಯವಾದಗಳು. ಶುಭೋದಯ ಸೋಮ ಅವರೇ. Baldeep, yes, Baldeep. Yes, sir. Baldeep and anybody left out? Pratap, Gajendra. Ramchandra sir, I think. Huh? You are alone. Ramchandra sir. Ramchandran sir, ನೀವು ಒಂದ್ಸರಿ ಟ್ರೈ ಮಾಡಿ. Baldeep, you are the you have gone to the shop to purchase dahi and milk. So on the way you are going to meet Ramachandran sir. Ramachandran sir, ನೀವು ಮಾತಾಡಿ. ಬಲ್ದೇಜಿ ನಮಸ್ಕಾರ. ನಮಸ್ಕಾರ ರಾಮಚಂದ್ರ ರವರೇ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಎಲ್ಲಿ ಹೋಗಿದ್ದೀರಿ? ನಾನು ಹಾಲು ಮೊಸರು ತರಲು ಹೋಗಿದ್ದೆ. ಅಂಗಡಿ ಹೋಗಿದ್ದೆ. ಸಿಕ್ತಾ? ಎಷ್ಟು ತೆಗಿದಿರಿ? ತಂದ್ರಿ? ಎಷ್ಟು ತಂದ್ರಿ? ಅರ್ಧ ಲೀಟರ್ ಹಾಲು, 3 ಲೀಟರ್ ಮೊಸರು ತಂದೆ. ಗ್ರೇಟ್, ಸೂಪರ್. ಸಿಕ್ತು ಸರ್. ಎಷ್ಟು ಬೆಲೆ? 100 ರೂಪಾಯಿ ಆಯ್ತು.
ನೀವು ನೀವು ಎಲ್ಲಿ ನೀವು ಎನ್ನ ಮನೆ ಎಲ್ಲಿದೆ? ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಮನೆ ಎಲ್ಲಿದೆ? ನಮ್ಮ ಮನೆ ಫಸ್ಟ್ ಫ್ಲೋರ್ ನಲ್ಲಿದೆ. ಓ, ನೀವು? ನಮ್ಮ ಮನೆ ಸೆಕೆಂಡ್ ಫ್ಲೋರ್ ಅಲ್ಲಿದೆ. ಓ, ನಮ್ಮ ಮನೆಗೆ ಬನ್ನಿ ಸರ್. ನಾನು ನಾಳೆ ಬನ್ನಿ. ನಾಳೆ ಬರ್ತೀನಿ. ಬರ್ತೀನಿ. ನಾನು ನಾಳೆ ಖಂಡಿತ ಬರ್ತೀನಿ. ಸರ್. ಖಂಡಿತ. ನೀವು ನಮ್ಮ ಮನೆ ಬನ್ನಿ. ವೆರಿ ಗುಡ್. ಖಂಡಿತ ನಾನು ಸಾಯಂಕಾಲ ಬರ್ತೀನಿ. ಬೈಕ್ ಹೋಗಿ ಬರ್ತೀನಿ. ಟುಮಾರೋ ಬರ್ತೀನಿ. Super. So usually in our day-to-day life, many times I have heard from many friends, they are living in same apartment, but they don't know which floor they are living sometimes. So this is the way our life become like this. So we are become very individualistic, and our own family we concern. Even we don't know. I was even today. I was out of the city because of the only one reason. I was in Elanka. In 5 years I was there. I could not able to speak with my neighbor. I'm ready to speak, but they are not ready to speak. Many That's true. out of 10-15 people, I could able to make friendship in a 5 years at least 2-3 people out of 18 in the families. I could not succeed. Means because people won't believe, people won't come together. They don't know because no trust on the people. Even children, they won't play with the children also. So such a situation we are into that. So that is a real example I am telling. So that's why I shifted my house from Yelahanka to my native place again. So because every day, so you are all very seniors are here. In those days, we are sharing our sugar, coffee powder, tea powder, furnitures. Isn't Your it? native ಎಲ್ಲಿದೆ ಸರ್? Your native ಎಲ್ಲಿದೆ? ನಮ್ಮ ನೇಟಿವ್ ದೊಡ್ಡಬಳ್ಳಾಪುರ, ನಿಯರ್ ಟು ಏರ್ಪೋರ್ಟ್, 22 kilometers north Bangalore. So after Rajan Konte. Okay, so because this type of situation we are into that, because nobody will believe each other. So they have come from different place. So ego, why I have to speak with him, why I have to speak with her, lot of thing, because we are all human beings. In villages, if you go today, the whole entire village, they know each other. But unfortunately, in our apartments, we don't know the entire apartment people. Even 10-15 flats, we don't know each other. So occasionally we maybe meet sometime. So that's why Nico has created this platform. That's why this Makaranda group emerged. So to each other, meet each other, and know each other, celebrate each other, learn culture each other, learn language each other, this Makaranda group emerged. So it is a great occasion to meet all of us in one platform. So we need to be open towards a small step. We need to be put forward to know who is staying next to me or next to my family. So that is very, very important. So that's why I would like to request, at least when we meet somebody, at least we should know who is there. We need to do that. So I will introduce some of the words, present tense, past tense. It is helping to you. You could see this. Can you see this? ಸ್ಕ್ರೀನ್ ಶೇರ್ ಮಾಡಿ ಸರ್. Screen share ಮಾಡ್ತೀನಿ, sorry. Now can you see my screen? Yes, sir. Yeah. Take example. You know all simple present tense verb, simple past tense verb, past participle, present participle, verb plus third person we use yes, es and ies, isn't it? Take example, jump, jumped, jumped, jumping, jumps. We know this in our English or Hindi. So in Kannada, take example, write. Write means ಬರೆಯುವೆ. This is simple present tense. Wrote, ಬರೆದೆ. Written, I have written. Present perfect tense. Writing,
ಬರೆಯುತ್ತಿದ್ದೇನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ರೈಟ್ಸ್ we use for third person. ಬರೆಯುವುದು, ಬರೆಯುವಳು, ಬರೆಯುವನು. he, it we use ಬರೆಯುವುದು. he we use ಬರೆಯುವನು. she we use ಬರೆಯುವಳು. Isn't it? Take example, I write, ನಾನು ಬರೆಯುವೆ. I wrote, ನಾನು ಬರೆದೆ. I have written, ನಾನು ಬರೆದಿದ್ದೇನೆ. I am writing, ನಾನು ಬರೆಯುತ್ತಿದ್ದೇನೆ. ಅದು ಬರೆಯುವುದು, it writes. ಅವನು ಬರೆಯುವನು, he writes. ಅವಳು, she writes, ಅವಳು ಬರೆಯುವಳು. It कहाँ यूज होगा? It ಬರೆಯುವುದು, बरेयुवुदु. ಬರೆಯುವುದು, वो कहाँ यूज ಬರೆಯುವುದು. होगा? Where it will be ಬರೆ- used? Okay, नहीं, where it will be used बरेयुवुदु. take example, it writes. It A pen writes. लिखते हैं Printer. क्या? Let's say printer, Naveen sir. Printer. Printer, it Printer. prints. Okay, It okay, prints. okay, It okay, prints. okay. It It mobile prints. works. It It works. बरेयुवुदु. It बरेयुवुदु. Some non-living Mobile thing. works. Non-living He thing. Non-living things. he Okay, ಬರೆಯುವನು, she ಬರೆಯುವಳು. ಬರೆಯುವಳು. Okay, this is the one pattern. So ನಾನು ಬರೆಯುವೆ, present tense. ನಾನು ನಾನು. ಬರೆದೆ, simple past tense. ಬರೆದಿದ್ದೇನೆ, we have practiced this. I have written, ನಾನು ಬರೆದಿದ್ದೇನೆ. I am writing, ಬರೆಯುತ್ತಿದ್ದೇನೆ. It writes, printer prints. She He writes. prints, he prints. ಅವನು ಬರೆಯುವನು, ಅವಳು ಮುದ್ರಿಸುವಳು, like this. Okay, another verb, take example, take. Take means ತಗೊಳ್ಳಿ. Take means ತಗೊಳ್ಳಿ. In text language, ತೆಗೆದುಕೊಳ್ಳುವೆ, ತೆಗೆದುಕೊಳ್ಳುವೆ. took, ತೆಗೆದುಕೊಂಡೆ. taken, ತೆಗೆದುಕೊಂಡಿದ್ದೇನೆ. present perfect tense. present continuous tense, ತೆಗೆದುಕೊಳ್ಳುತ್ತಿದ್ದೇನೆ. Wait, ತೆಗೆದುಕೊಳ್ಳುತ್ತಿದ್ದೇನೆ. takes, ತೆಗೆದುಕೊಳ್ಳುವುದು, ತೆಗೆದುಕೊಳ್ಳುವನು. he, ತೆಗೆದುಕೊಳ್ಳುವಳು. He. Feminine gender. Is it? Can you repeat somebody? Sentence? One sentence, anybody? Write or take, you could use and make it 5 sentence, anybody? ನಾನು ಬರೆಯುವೆ. Very good. ನಾನು ತೆಗೆದುಕೊಳ್ಳುವೆ. You, sir, Somnath ji, you continue the same words. All words, 5 words continuously. Okay, okay. ನಾನು ಬರೆಯುವೆ. ನಾನು ಬರೆದೆ. Very good. You say in English also. I write. ನಾನು ಬರೆಯುವೆ. Say in Kannada and English. It is easy for you. ನಾನು ಬರೆದಿದ್ದೇನೆ. 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 ನಾನು ಬರೆಯುತ್ತಿದ್ದೇನೆ. 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 ನಾನು ಬರೆಯುವುದು. ಇದು ಅದು ಪ್ರಿಂಟರ್ ಬರೆಯುವುದು. ಪೆನ್ ಬರೆಯುವುದು. ಪೆನ್ ಬರೆಯುವುದು. ಬರೆಯುವಳು. ಉದು. 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 Now take, right? Okay. Take ಹೇಳಿ. Like I take, मैंने लिया. ನಾನು take means ತಗೋ. दिया sorry. ತಗೋದಿ. लीजिए. ತಗೊಳ್ಳಿ. ನಿಮ್ಮ ತೆಗೆದುಕೊಳ್ಳುವೆ. ನಿಮ್ಮ ಪೆನ್ ತೆಗೆದುಕೊಳ್ಳುವೆ. ನಿಮ್ಮ ಪೆನ್ ತೆಗೆದುಕೊಳ್ಳುವೆ. I take your pen. ನಿಮ್ಮ ಪೆನ್ ತೆಗೆದುಕೊಳ್ಳುವೆ. ಕೊಂಡೆ. ಕೊಂಡೆ means first. I took your pen.
ನಾನು ನಿಮ್ಮ ಪೆನ್ ತೆಗೆದುಕೊಂಡೆ. Konde, or which one you are telling? Second, took. I took. Okay. You I say took your from pen. beginning. Okay. Yes, So, ಸರಿ ಇದೆ. ನಾನು ನಿಮ್ಮ ಪೆನ್ ತೆಗೆದುಕೊಂಡೆ. ಕೊಂಡೆ. ನಾನು ನಿಮ್ಮ ಪೆನ್ ತೆಗೆದುಕೊಂಡೆ. Past tense. ನಾನು ನಿಮ್ಮ ಪೆನ್ ತೆಗೆದುಕೊಂಡಿದ್ದೇನೆ. Very good. Present perfect tense. I have taken your pen. I am taking your pen. No, I have taken your pen. Next. I am taking your pen. ನಾನು ನಿಮ್ಮ ಪೆನ್ ತೆಗೆದುಕೊಳ್ಳುತ್ತಿದ್ದೇನೆ. Very good. ತೆಗೆದುಕೊಳ್ಳುತ್ತಿದ್ದೇನೆ. I text your pen. ನಾನು ನಿಮ್ಮ ಪೆನ್ ತೆಗೆದುಕೊಳ್ಳುವುದು. ಅದು ಡಾಗ್ ಟೇಕ್ಸ್ ಯುವರ್ ಪೆನ್. ನಾಯಿ ನಿಮ್ಮ ಪೆನ್ ತೆಗೆದುಕೊಳ್ಳುವುದು. ಪ್ರಿಂಟರ್ ಟೇಕ್ಸ್ ಯುವರ್ ಪೆನ್. What do you call it? Dogs in Kannada? ನಾಯಿ ಡಾಗ್. ನಾಯಿ ನಿಮ್ಮ ಪೆನ್ ತೆಗೆದುಕೊಳ್ಳುವುದು. ನಾಯಿ ನಿಮ್ಮ ಪೆನ್ ತೆಗೆದುಕೊಳ್ಳುವುದು. ಈಗ ಮಗ ಹೇಳಿ. ನಿಮ್ಮ ಮಗ ಪೆನ್. Your son. ನಿಮ್ಮ means your son only. ನಿಮ್ಮ ಮಗ ಪೆನ್ ತೆಗೆದುಕೊಳ್ಳುವನು. Very good. Your son takes pen. ನಿಮ್ಮ ಮಗಳು. Very good. ನಿಮ್ಮ ಮಗಳು ಪೆನ್ ತೆಗೆದುಕೊಳ್ಳುವಳು. ವೆರಿ ಗುಡ್. ಸೂಪರ್ ಸರ್, ಸೂಪರ್. ಬೇರೆಯವರು ಟ್ರೈ ಮಾಡ್ತೀರಾ? ರೈಟ್. ಈಗ ಯಾರಾದ್ರು ಟ್ರೈ ಮಾಡ್ತೀರಾ? Like how he has tried. Right, I'll try. ಮಾಡಿ ಸರ್, ಟ್ರೈ ಮಾಡಿ. ನಾನು ಬರೆಯುವೆ. I am. You take right, sir. You take right. I write the book. You could add that. I write the book. ನಾನು ಪುಸ್ತಕ ಬರೆಯುವೆ. ನಾನು ನೋಟ್ಬುಕ್ ಬರೆಯುವೆ. I am writing. ಪುಸ್ತಕ ಬರೆಯುವೆ. ಪುಸ್ತಕ you say. ಪುಸ್ತಕ ಬರೆಯುವೆ. Okay, right. ನಾನು ಪುಸ್ತಕ ಬರೆಯುವೆ. ಬುಕ್. ನಾನು ಪುಸ್ತಕ ಬರಿದೆ. I wrote the book. I wrote the book. ನಾನು ಪುಸ್ತಕ ಬರೆದಿದ್ದೇನೆ. Very good. I am writing the book. No. I have written the book. Already. ನಾನು ಪುಸ್ತಕ ಬರೆಯುತ್ತಿದ್ದೇನೆ. You repeat once again. Past, present, perfect tense. Once again, you repeat. ನಾನು ಪುಸ್ತಕ ಬರೆಯುತ್ತಿದ್ದೇನೆ. No. ಬರೆದಿದ್ದೇನೆ. I said the third one. I have written the book. ನಾನು ಪುಸ್ತಕ ಬರೆದಿದ್ದೇನೆ. Very good. Writing the book. I have written the book. I have written the book. ಪುಸ್ತಕ ಬರೆದಿದ್ದೇನೆ. Now next, ನಾನು ಪುಸ್ತಕ ಬರೆಯುತ್ತಿದ್ದೇನೆ. I am writing. ನೀವು so this last one writes. I cannot say for myself. It writes. So printer book ಬರೆಯುವುದು. Very good. Printer ಪುಸ್ತಕ ಬರೆಯುವುದು. Okay. ಹುಡುಗ ಪುಸ್ತಕ ಹುಡುಗ ಪುಸ್ತಕ ಬರೆಯುವನು. Very good. Super. ಹುಡುಗಿ ಪುಸ್ತಕ ಬರೆಯುವಳು. Very nice. So one doubt, ಬರ್ತೀನಿ is for coming, ಬರೆಯುವು is for writing. No. ಬರ್ತೀನಿ is a different. ಬರುವೆ, ಬಂದೆ. That is different. I will tell you. In tomorrow class I will teach you that. Today I have taught these words. Write, take in a different form. How a verb creates a 5 form. In English Hindi हम लोग मालूम है हमको. In Kannada में कैसे आता है? How it is going to happen in Kannada? That's what I have taught you. Is it clear? So take example. Whenever you take example. I will close this. This you are sharing, the screen. This what you have written. I'm stopping. Take example.
take this pen. It is on the table. So I will tell you, Ramachandran sir, I take pen. Nanu pen tegedukolluve. Within a fraction of second, I am going to do now. Present tense. I take pen. Nanu pen tegedukolluve. I have not taken. Fraction of second, I will take. Okay. I took the pen. Nanu pen tegedukonde. I have kept in the. I have taken the pen. Already that action over. Taken the pen. Nanu pen tegedukondiddene. The present continuous tense. Pen is here. Like a slow motion. I am taking the pen. Okay, taking the pen. But action is not completed. I am taking the pen. You are telling Janardhan avara pen ತಗೊಂತಾ ಇದ್ದೀರಾ? Yes sir. ನಾನು ಪೆನ್ ತೆಗೆದುಕೊಳ್ಳುತ್ತಿದ್ದೇನೆ. My son